ಅದು ಸರ್ಕಾರ ಹಿರಿಯ ನಾಗರಿಕರಿಗೆ ನೆರವಾಗಲಿ ಅಂತ ಜಾರಿ ಮಾಡಿರುವಂತಹ ಯೋಜನೆ. ಆದ್ರೆ ಹಿರಿಯರು ಆ ದುಡ್ಡು ಪಡಿತಾ ಇಲ್ಲ, ಬದಲಿಗೆ ದುಡ್ಡಿಗಾಗಿ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ ನಕಲಿ ದಾಖಲೆಯನ್ನ ಸಲ್ಲಿಸಿ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಂಧ್ಯಾ ಸುರಕ್ಷಾ ಯೋಜನೆ ಗೋಲ್ಮಾಲ್. 50 ವರ್ಷದೊಳಗಿನ 15,000 ಜನರಿಗೆ ಪಿಂಚಣಿ. ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಗೋಲ್ಮಾಲ್. ಹೀಗೆ ದಾಖಲಾತಿ ಹಿಡಿದು ನಿಂತಿರುವಂತಹ ಜನ ದಾಖಲೆಗಳ ಸಮೇತ ತಹಶೀಲ್ದಾರ್ಗೆ ದೂರು ನೀಡಿದ ನಗರಸಭೆ ಸದಸ್ಯ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ವಂಚನೆ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಸುರಪುರ ತಾಲೂಕು 1ರಲ್ಲೇ 15,000ಕ್ಕೂ ಅಧಿಕ 50 ವರ್ಷದ ಒಳಗಿನವರೇ ಪೆನ್ಷನ್ ಪಡಿತಾ ಇದ್ದಾರೆ ಎನ್ನಲಾಗ್ತಾ ಇದೆ. 50 ವರ್ಷದ ಅನರ್ಹ ಫಲಾನುಭವಿಗಳ ಬಳಿ ಹಣ ಪಡೆದು ಅಧಿಕಾರಿಗಳೇ ಯೋಜನೆ ದುರುಪಯೋಗ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ಮತ್ತು ಏಜ್ 40-45 ಇದ್ದವರಿಗೆ ಜಾಸ್ತಿ ಮಾಡಿದ್ದಾರೆ. ರೊಕ್ಕ 4,000, 5,000, 10,000 ಮನಸ್ಸಿಗೆ ಬಂದಾಗ ತಿಂದಿಗಿಸಿ ಕೆಲವು ಮಂದಿ ದಳ್ಳಾಳಿಗಳಿಗೆ ಹಿಡ್ಕೊಂಡು ಇದು ಮಾಡಿ ಇಡೀ ತಾಲೂಕು ತುಂಬಾ ಒಟ್ಟು ಟೋಟಲಿ 15,000 ಜನರಿಗೆ ಮಾಡಿರೋಂತ ನಮ್ಮ ಮಾಹಿತಿ ಇದೆ. ಹೀಗಾಗಿ ಅದೇನದ ಅವು ಯಾವ್ಯಾವ ಫಲಾನುಭವಿಗಳಿಗೆ ಸದ್ಯ ಮಟ್ಟಿಗೆ ಫಲಾನುಭವಿಗಳಿಗೆ ರಿಯಲಿ ಬಡವರಿಗೆ ಕಡಬಡವರಿಗೆ ಪಿಂಚಣಿ ಸರಿಯಾಗಿ ಮುಟ್ತಿಲ್ಲ. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮಾಸಿಕ 1,200 ಹಣ ನೀಡಲಾಗ್ತಾ ಇದೆ. ಆದರೆ ಸುರಪುರ ತಾಲೂಕಿನಲ್ಲಿ 45ರಿಂದ 50,000 ವಯಸ್ಸಿನವರೇ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಅಧಿಕಾರಿಗಳು ದಲ್ಲಾಳಿಗಳ ಮೂಲಕ 1ರಿಂದ 5ರಿಂದ 8,000 ಹಣ ಲಂಚ ಪಡಿತಾ ಇದ್ದಾರಂತೆ. ಈ ಬಗ್ಗೆ ದೂರು ನೀಡಿದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ವಂತೆ. ಸುರಪುರ ತಾಲೂಕಿನಂತೆ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ವಯಸ್ಸಲ್ಲದ ಸಣ್ಣ ವಯಸ್ಸಿನವರಿಗೆ ಅಂದರೆ 40ರಿಂದ 50 ವಯಸ್ಸಿನವರಿಗೆ ದಲ್ಲಾಳಿಗಳ ಮೂಲಕ ಅಧಿಕಾರಿಗಳು ಹಣ ಪಡೆದು ಮಂಜೂರಾತಿ ಮಾಡಿ ಸರ್ಕಾರದ ಹಣ ಸುಮಾರು ತಿಂಗಳಿಗೆ 1,200 ರೂಪಾಯಿ ಆಗಲಿ, ಮತ್ತು ಅಂಗವಿಕಲರು ಕೂಡ ಅದರಲ್ಲಿಯೂ ಕೂಡ ನಿಜವಾದ ಅಂಗವಿಕಲರಿಗೆ ಅಲ್ಲದೆ ಅದು UDID ಕಾರ್ಡ್ ಮಾಡಿಸಿಗೇಸಿ ಅದರಲ್ಲಿಯೂ ಕೂಡ ದುರುಪಯೋಗ ಮಾಡಿರೋದನ್ನು ಕೂಡ ಈಗಾಗಲೇ ನಾವು ದಾಖಲೆ ಮೂಲಕ ತಮ್ಮ ಮುಂದೆ ನಾವು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಭ್ರಷ್ಟ ಅಧಿಕಾರಿಗಳಿಂದಲೇ ಹಳ್ಳ ಹಿಡಿತಾ ಇವೆ. ಕೂಡಲೇ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದೇ ಜನರ ಆಗ್ರಹವಾಗಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಸರ್ಕಾರ ಹಿರಿಯ ನಾಗರಿಕರಿಗೆ ನೆರವಾಗಲಿ ಅಂತ ಜಾರಿ ಮಾಡಿರುವಂತಹ ಯೋಜನೆ. ಆದ್ರೆ ಹಿರಿಯರು ಆ ದುಡ್ಡು ಪಡಿತಾ ಇಲ್ಲ, ಬದಲಿಗೆ ದುಡ್ಡಿಗಾಗಿ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ ನಕಲಿ ದಾಖಲೆಯನ್ನ ಸಲ್ಲಿಸಿ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಂಧ್ಯಾ ಸುರಕ್ಷಾ ಯೋಜನೆ ಗೋಲ್ಮಾಲ್. 50 ವರ್ಷದೊಳಗಿನ 15,000 ಜನರಿಗೆ ಪಿಂಚಣಿ. ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಗೋಲ್ಮಾಲ್. ಹೀಗೆ ದಾಖಲಾತಿ ಹಿಡಿದು ನಿಂತಿರುವಂತಹ ಜನ ದಾಖಲೆಗಳ ಸಮೇತ ತಹಶೀಲ್ದಾರ್ಗೆ ದೂರು ನೀಡಿದ ನಗರಸಭೆ ಸದಸ್ಯ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ವಂಚನೆ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಸುರಪುರ ತಾಲೂಕು 1ರಲ್ಲೇ 15,000ಕ್ಕೂ ಅಧಿಕ 50 ವರ್ಷದ ಒಳಗಿನವರೇ ಪೆನ್ಷನ್ ಪಡಿತಾ ಇದ್ದಾರೆ ಎನ್ನಲಾಗ್ತಾ ಇದೆ. 50 ವರ್ಷದ ಅನರ್ಹ ಫಲಾನುಭವಿಗಳ ಬಳಿ ಹಣ ಪಡೆದು ಅಧಿಕಾರಿಗಳೇ ಯೋಜನೆ ದುರುಪಯೋಗ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ಮತ್ತು ಏಜ್ 40-45 ಇದ್ದವರಿಗೆ ಜಾಸ್ತಿ ಮಾಡಿದ್ದಾರೆ. ರೊಕ್ಕ 4,000, 5,000, 10,000 ಮನಸ್ಸಿಗೆ ಬಂದಾಗ ತಿಂದಿಗಿಸಿ ಕೆಲವು ಮಂದಿ ದಳ್ಳಾಳಿಗಳಿಗೆ ಹಿಡ್ಕೊಂಡು ಇದು ಮಾಡಿ ಇಡೀ ತಾಲೂಕು ತುಂಬಾ ಒಟ್ಟು ಟೋಟಲಿ 15,000 ಜನರಿಗೆ ಮಾಡಿರೋಂತ ನಮ್ಮ ಮಾಹಿತಿ ಇದೆ. ಹೀಗಾಗಿ ಅದೇನದ ಅವು ಯಾವ್ಯಾವ ಫಲಾನುಭವಿಗಳಿಗೆ ಸದ್ಯ ಮಟ್ಟಿಗೆ ಫಲಾನುಭವಿಗಳಿಗೆ ರಿಯಲಿ ಬಡವರಿಗೆ ಕಡಬಡವರಿಗೆ ಪಿಂಚಣಿ ಸರಿಯಾಗಿ ಮುಟ್ತಿಲ್ಲ. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮಾಸಿಕ 1,200 ಹಣ ನೀಡಲಾಗ್ತಾ ಇದೆ. ಆದರೆ ಸುರಪುರ ತಾಲೂಕಿನಲ್ಲಿ 45ರಿಂದ 50,000 ವಯಸ್ಸಿನವರೇ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಅಧಿಕಾರಿಗಳು ದಲ್ಲಾಳಿಗಳ ಮೂಲಕ 1ರಿಂದ 5ರಿಂದ 8,000 ಹಣ ಲಂಚ ಪಡಿತಾ ಇದ್ದಾರಂತೆ. ಈ ಬಗ್ಗೆ ದೂರು ನೀಡಿದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ವಂತೆ. ಸುರಪುರ ತಾಲೂಕಿನಂತೆ ಎಲ್ಲ ಹಳ್ಳಿಗಳಲ್ಲಿ
ಸುಮಾರು ವಯಸ್ಸಲ್ಲದ ಸಣ್ಣ ವಯಸ್ಸಿನವರಿಗೆ ಅಂದರೆ 40-50 ವಯಸ್ಸಿನವರಿಗೆ ದಲ್ಲಾಳಿಗಳ ಮೂಲಕ ಅಧಿಕಾರಿಗಳು ಹಣ ಪಡೆದು ಮಂಜೂರಾತಿ ಮಾಡಿ ಸರ್ಕಾರದ ಹಣ ಸುಮಾರು ತಿಂಗಳಿಗೆ 1200 ರೂಪಾಯಿ ಆಗಲಿ ಮತ್ತು ಅಂಗವಿಕಲರು ಕೂಡ ಅದರಲ್ಲಿಯೂ ಕೂಡ ನಿಜವಾದ ಅಂಗವಿಕಲರಿಗೆ ಅಲ್ಲದೆ ಅದು UDID ಕಾರ್ಡ್ ಮಾಡಿಸಿಗೇಸಿ ಅದರಲ್ಲಿಯೂ ಕೂಡ ದುರುಪಯೋಗ ಮಾಡಿರೋದನ್ನು ಕೂಡ ಈಗಾಗಲೇ ನಾವು ದಾಖಲೆ ಮೂಲಕ ತಮ್ಮ ಮುಂದೆ ನಾವು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಭ್ರಷ್ಟ ಅಧಿಕಾರಿಗಳಿಂದಲೇ ಹಳ್ಳ ಹಿಡಿತಾ ಇವೆ. ಕೂಡಲೇ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದೇ ಜನರ ಆಗ್ರಹವಾಗಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಸರ್ಕಾರ ಹಿರಿಯ ನಾಗರಿಕರಿಗೆ ನೆರವಾಗ್ಲಿ ಅಂತ ಜಾರಿ ಮಾಡಿರುವಂತಹ ಯೋಜನೆ. ಆದ್ರೆ ಹಿರಿಯರು ಆ ದುಡ್ಡು ಪಡಿತಾ ಇಲ್ಲ. ಬದಲಿಗೆ ದುಡ್ಡಿಗಾಗಿ 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ ನಕಲಿ ದಾಖಲೆಯನ್ನ ಸಲ್ಲಿಸಿ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಂಧ್ಯಾ ಸುರಕ್ಷಾ ಯೋಜನೆ ಗೋಲ್ಮಾಲ್. 50 ವರ್ಷದೊಳಗಿನ 15,000 ಜನರಿಗೆ ಪಿಂಚಣಿ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಗೋಲ್ಮಾಲ್. ಹೀಗೆ ದಾಖಲಾತಿ ಹಿಡಿದು ನಿಂತಿರುವಂತಹ ಜನ ದಾಖಲೆಗಳ ಸಮೇತ ತಹಶೀಲ್ದಾರ್ಗೆ ದೂರು ನೀಡಿದ ನಗರಸಭೆ ಸದಸ್ಯ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ವಂಚನೆ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಸುರಪುರ ತಾಲೂಕು 1ರಲ್ಲೇ 15,000ಕ್ಕೂ ಅಧಿಕ 50 ವರ್ಷದ ಒಳಗಿನವರೇ ಪೆನ್ಷನ್ ಪಡಿತಾ ಇದ್ದಾರೆ ಎನ್ನಲಾಗ್ತಾ ಇದೆ. 50 ವರ್ಷದ ಅನರ್ಹ ಫಲಾನುಭವಿಗಳ ಬಳಿ ಹಣ ಪಡೆದು ಅಧಿಕಾರಿಗಳೇ ಯೋಜನೆ ದುರುಪಯೋಗ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ಮತ್ತು ಏಜ್ 40-45 ಇದ್ದವರಿಗೆ ಜಾಸ್ತಿ ಮಾಡಿದ್ದಾರೆ. ರೊಕ್ಕ 4,000, 5,000, 10,000 ಮನಸ್ಸಿಗೆ ಬಂದಾಗ ತಿಂದಿಗಿಸಿ ಕೆಲವು ಮಂದಿ ದಲ್ಲಾಳಿಗಳಿಗೆ ಹಿಡ್ಕೊಂಡು ಇದು ಮಾಡಿ ಇಡೀ ತಾಲೂಕು ತುಂಬಾ ಒಟ್ಟು ಟೋಟಲಿ 15,000 ಜನರಿಗೆ ಮಾಡಿರೋಂತ ನಮ್ಮ ಮಾಹಿತಿ ಇದೆ. ಹಿಂಗಾಗಿ ಅದೇನದ ಅವು ಯಾವ್ಯಾವ ಫಲಾನುಭವಿಗಳಿಗೆ ಸದ್ಯ ಮಟ್ಟಿಗೆ ಫಲಾನುಭವಿಗಳಿಗೆ ರಿಯಲಿ ಬಡವರಿಗೆ ಕಡಬಡವರಿಗೆ ಪಿಂಚಣಿ ಸರಿಯಾಗಿ ಮುಟ್ತಿಲ್ಲ. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮಾಸಿಕ 1,200 ಹಣ ನೀಡಲಾಗ್ತಾ ಇದೆ. ಆದರೆ ಸುರಪುರ ತಾಲೂಕಿನಲ್ಲಿ 45-50 ವಯಸ್ಸಿನವರೇ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಅಧಿಕಾರಿಗಳು ದಲ್ಲಾಳಿಗಳ ಮೂಲಕ 5,000-8,000 ಹಣ ಲಂಚ ಪಡಿತಾ ಇದ್ದಾರಂತೆ. ಈ ಬಗ್ಗೆ ದೂರು ನೀಡಿದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ವಂತೆ. ಸುರಪುರ ತಾಲೂಕಿನಂತೆ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ವಯಸ್ಸಲ್ಲದ ಸಣ್ಣ ವಯಸ್ಸಿನವರಿಗೆ ಅಂದರೆ 40-50 ವಯಸ್ಸಿನವರಿಗೆ ದಲ್ಲಾಳಿಗಳ ಮೂಲಕ ಅಧಿಕಾರಿಗಳು ಹಣ ಪಡೆದು ಮಂಜೂರಾತಿ ಮಾಡಿ ಸರ್ಕಾರದ ಹಣ ಸುಮಾರು ತಿಂಗಳಿಗೆ 1200 ರೂಪಾಯಿ ಆಗಲಿ ಮತ್ತು ಅಂಗವಿಕಲರು ಕೂಡ ಅದರಲ್ಲಿಯೂ ಕೂಡ ನಿಜವಾದ ಅಂಗವಿಕಲರಿಗೆ ಅಲ್ಲದೆ ಅದು UDID ಕಾರ್ಡ್ ಮಾಡಿಸಿಗೇಸಿ ಅದರಲ್ಲಿಯೂ ಕೂಡ ದುರುಪಯೋಗ ಮಾಡಿರೋದನ್ನು ಕೂಡ ಈಗಾಗಲೇ ನಾವು ದಾಖಲೆ ಮೂಲಕ ತಮ್ಮ ಮುಂದೆ ನಾವು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಭ್ರಷ್ಟ ಅಧಿಕಾರಿಗಳಿಂದಲೇ ಹಳ್ಳ ಹಿಡಿತಾ ಇವೆ. ಕೂಡಲೇ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದೇ ಜನರ ಆಗ್ರಹವಾಗಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.